ದರ್ಶನ್ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ಈ ತರದ ಇಲ್ಲ, ಈ ಸಿನಿಮಾ ಅವ್ರು ಖಂಡಿತ ನೋಡ್ತಾರೆ ಸರ್. ನಾನು ಫಸ್ಟ್ ಇಂದಾನು ಅವತ್ತಿಂದಾನು ನಾ ಈ ಸಿನಿಮಾ ಬಗ್ಗೆ ತುಂಬಾ ಹೇಳಿದ್ದೀನಿ, ಸಿಕ್ದಾಗೆಲ್ಲ ಹೇಳಿದ್ದೀನಿ. ಯಾಕಂದ್ರೆ ಅವರು ಕೂಡ ಹೀರೋಯಿಸಮ್ ಅಂತ ಬದಿಗೊತ್ತಿ ಕಾಟ್ಯಾರ ಅಂತ ಒಂದು ಸಿನಿಮಾ ಮಾಡ್ತಾರೆ. ಹೌದು. ಸೊ ನೀವು ಕೂಡ ಹೀರೋಯಿಸಮ್ನೇ ಬದಿಗೊತ್ತಿ ಮಾದೇವ್ ಅಂತ ಪಾತ್ರ ಮಾಡ್ತೀರಿ. ಸೊ ಕನ್ನಡದಲ್ಲಿ ಎಲ್ಲಾ ಸ್ಟಾರ್ಗಳು ಈ ರೀತಿಯ ಸಿನಿಮಾಗಳನ್ನ ಪಾತ್ರಗಳನ್ನ ತಮ್ಮ ಪಾತ್ರಗಳನ್ನ ಹೀರೋಯಿಸಮ್ ಬಿಟ್ಟು ಹೊರಗೆ ಬಂದಾಗ ನಾವ್ ಯಾಕೆ ಮಲಯಾಳಂ ಬಗ್ಗೆ ಮಾತಾಡ್ತೀವಿ, ಕನ್ನಡದ ಬಗ್ಗೆನೇ ಮಾತಾಡ್ಬೋದಲ್ಲ ಅಂತ ಅಷ್ಟೇ. ಖಂಡಿತ ಸರ್. ಅವ್ರು ನಾನು ಸಿಕ್ದಾಗೆಲ್ಲ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ ಮಾದೇವ ಬಗ್ಗೆ. ಅವ್ರಿಗೂ ಮಾದೇವ ಬಗ್ಗೆ ತುಂಬಾ ಒಲವಿದೆ, ನೋಡ್ಬೇಕು ಅಂತ. ಖಂಡಿತ ನೋಡ್ತೀರಿ. ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ. ಖಂಡಿತ ನಾನು ಹೇಳ್ತೀನಿ. ಈ ತರದ ಸಿನಿಮಾ ಮಾಡುವಾಗ ಅಂದ್ರೆ ಒಬ್ಬ ಹೀರೋಗೆ ಒಂದು ಸಿನಿಮಾ ಅಂದಾಗ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಬೇಕು, ಜಿಮ್ಗೆ ಹೋಗ್ಬೇಕು, ಬಾಡಿ ಎಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಮಾದೇವ ಪಾತ್ರ ಮಾಡ್ಬೇಕಾಗ ಅದೆಲ್ಲಿ ಟೈಮ್ ಸಿಕ್ತಿತ್ತಾ ಅಥವಾ ಮಾದೇವಕ್ಕೆ ಏನೂ ಮಾಡಲಿಲ್ವಾ? ಸರ್, ಮಾದೇವಾಗ ನಾನು ವರ್ಕೌಟೇ ಮಾಡ್ತಿರ್ಲಿಲ್ಲ ಸರ್. ಅಂದ್ರೆ ನಾನು ರೆಗ್ಯುಲರ್ ವರ್ಕೌಟ್ ಮಾಡಿರ್ತೀನಿ, ಒಂದಿಷ್ಟು ಫ್ಲೆಕ್ಸಿಬಲ್. ಯಾಕೆ ಆಕ್ಷನ್ ಇರೋ ಇಮಿಡಿಯೇಟ್ ಆಗಿ ಎಷ್ಟೋ ಇಂಜುರೀಸ್ ಇರುತ್ತೆ, ಆ ಇಂಜುರೀಸ್ನ ರೆಡಿ ಮಾಡ್ಕೊಳಕ್ಕೆ ಒಂದಿಷ್ಟು ವರ್ಕೌಟ್ ಎಲ್ಲ ಇರುತ್ತೆ, ಅವೆಲ್ಲ ಮಾಡಿ. ನಾನು ಯಾಕೆ ಕೇಳಿದೆ ಅಂದರೆ ಒಂದಿಷ್ಟು ಕುತೂಹಲ ಇರ್ತೈತೆ ಆಡಿಯನ್ಸಿಗೆ. ಹೀರೋಗಳು ರೆಗ್ಯುಲರ್ ವರ್ಕ್ ಮಾಡ್ತಾರೆ, ಈ ಸಿನಿಮಾಗೂ ಮಾಡಿರ್ತಾರೆ. ಒಂದು ವಾಲ್ನಟ್, ಇಷ್ಟು ಒಂದು ಪಿಸ್ತಾ, ಅದ್ರಲ್ಲೂ ಪಾಪ ನಮ್ಗೆ ಬೇಕಂತ ಕೇಳ್ತಾ ಇದ್ರು. ನಮ್ಗೆ ಬೇಜಾರಾಗ್ತಿತ್ತು ತಗೊಂಡೋಕೆ, ಅಷ್ಟೇ ಇದ್ದಿದ್ದು. ಅಂದ್ರೆ ಅದು ಒನ್ ಸೆಟ್ ಆಫ್ ಮೀಲ್ ಅದು ಅಷ್ಟೇ. ಯಾಕಂದ್ರೆ ಆ ಪಾತ್ರಕ್ಕೆ ಆ ಪಾತ್ರನೇ ಜೀವ ಆಗಿ ನಡೆಸಿರುವಾಗ ಅದೆಲ್ಲ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಮಾಡಿದ್ದಾರೆ. ಇಲ್ಲ, ಅದು ವರ್ಕೌಟ್ ಅಲ್ಲ. ಅಂದ್ರೆ ರಗಡಕ್ ಬೇಕಾಗಿತ್ತು, ಇರಲಿಲ್ಲ ಅಷ್ಟೇ ಪಾತ್ರ ರಗಡಕ್ ಬೇಕಾಗಿತ್ತು, ಅವಶ್ಯಕತೆ ಇತ್ತು. 8 ಪ್ಯಾಕ್ಸ್ ಅಂದಾಗ 8 ಪ್ಯಾಕ್ಸ್ ತೋರಿಸ್ಬೇಕಾಗಿತ್ತು. ರಾಬರ್ಟ್ಗೆ ಬೇಕಾಗಿತ್ತು, ಮಾದೇವಾಗ ಬೇಕಾಗಿರ್ಲಿಲ್ಲ. ಸೊ ಹಾಗಾಗಿ ನಾನು ವರ್ಕೌಟ್ ಮಾಡ್ತಿರ್ಲಿಲ್ಲ. ಇಷ್ಟು ಅಂದ್ರೆ ರೆಗ್ಯುಲರ್ ವೆಯ್ಟ್ಸ್ಗಳೆಲ್ಲ ಎತ್ತಿ ಆ ಥರ ಮಾಡ್ತಿರ್ಲಿಲ್ಲ. ಬಾಡಿ ಎಷ್ಟಾಗುತ್ತೋ ಅಷ್ಟು ಫ್ರೀ ಇಟ್ಕೋಬೇಕು ಅಂತೇಳಿ, ಫ್ಲೆಕ್ಸಿಬಿಲಿಟಿ ಬೇಕು ಆ ಪಾತ್ರಕ್ಕೆ. ಆಮೇಲೆ ಯಾವಾಗಲೂ ಶೋಲ್ಡರು ಹಿಂಗ್ ಮಾಡ್ಕೊಂಡು ಎಲ್ಲನೂ ಒಂದ್ ಕಡೆ ನನಗೆ ಡೈರೆಕ್ಟರ್ ಅವರು ಬನೀನ್ ಹಾಕ್ಸ್ಬಿಡ್ತಾರೆ. ಯಾವುದೋ ಒಂದು ಮನೆ ಮಗು ಎಲ್ಲ ಒಂದು ಸೀನಲ್ಲಿ ಬನೀನ್ ಹಾಕ್ಸ್ಬಿಡ್ತಾರೆ. ಬೈಸೆಪ್ಸ್ ಎಲ್ಲ ಕಾಣಿಸ್ತಿತ್ತು ಹಿಂಗೆ. ಸರ್ ಬೇಡ ಸರ್, ಇದು ಆ ಥರದ್ದು ಬೇಡ, ಇಮಿಡಿಯೇಟ್. ಮತ್ತೆ ಇಲ್ಲೆಲ್ಲ ಶರ್ಟ್ ಬೇಡ. ಸೊ ವಿತೌಟ್ ಐರನ್ ಶರ್ಟ್ಸ್ ಎಲ್ಲ ಹಾಕಿ ವಿದೌಟ್ ಥ್ರೂ ಔಟ್ ಆಗಿ ನಮ್ಮ ಕಲಾವಿದರು ಅಂತ ಅವ್ರ ಹೆಸರು, ನಮ್ಮ ಕಿಲಾಡಿ ಅವರು ನಮ್ಮ ಕಾಸ್ಟ್ಯೂಮರು. ಸೊ ಅವ್ರಿಗೆ ಹೇಳಿ ಹೊಸ ಶರ್ಟ್ ಬಂತು ಅಂದ್ರೂ ಅದನ್ನ ಡಿಕಾಕ್ಷನ್ ಹಾಕಿ ಅದನ್ನ ಹಿಂಡಿ ಎಷ್ಟಾಗುತ್ತೋ ಅಷ್ಟು. ಈ ಸಿನಿಮಾದಲ್ಲಿ ಅಯನ್ ಬೇಕಾಗಿಲ್ಲ ಅಂತೇಳಿ ಎಷ್ಟೋ ಅಯನ್ ಗೊತ್ತಿಲ್ಲದ ಅಯನ್ ಮಾಡಿದ್ರು ಅದನ್ನೆಲ್ಲ ಫುಲ್ ಕ್ರಶ್ ಮಾಡಿ ಮತ್ತೆ ಒಂದಿಷ್ಟು ಮಣ್ಣು ಗಿಣ್ಣೆಲ್ಲ ಗಲೀಜು ಮಾಡಿ ಚಪ್ಪಲಿ. ಸೊ ಆ ಒಂದು ಪಾತ್ರಕ್ಕೆ ಹಿಂಗೆ ಅವ್ನು ಬದುಕೋದೆ, ಅವನ ಜೀವನ ಹಿಂಗೆ ಇರ್ಬೇಕಾರೆ